ಅಮರ್, ಇನ್ಮೇಲಾದ್ರೂ ಇಂಥ ಹುಚ್ಚೊಚ್ಚ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡು. ನಾನ್ ನಿನ್ನಿಂದ ದೂರ ಆಗಿದ್ದೀನಿ ಅನ್ನೋ ಆವೇಶದಲ್ಲಿ ಯಾವ್ದ್ಯಾವ್ದೋ ಹುಚ್ಚೊಚ್ಚ ಕೆಲಸ ಮಾಡ್ತಿದ್ಯಾ ಹೊರತು ಅದ್ರಿಂದ ಎದುರಾಗೋ ಸಮಸ್ಯೆಗಳನ್ನ ನೀನ್ ಅರ್ಥನೇ ಮಾಡ್ಕೋತಾ ಇಲ್ಲ. ನನ್ನ ಹೇಗಾದ್ರೂ ಮಾಡಿ ಸ್ವಂತ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ನಾನೆಷ್ಟು ನೋವು ಅನುಭವಿಸ್ತೀನಿ, ನಮ್ 2 ಕುಟುಂಬಕ್ಕೂ ಎಷ್ಟು ಡಿಸ್ಟರ್ಬ್ ಆಗತ್ತೆ ಅಂತ ನೀನ್ ಯೋಚನೆನೇ ಮಾಡ್ತಾ ಇಲ್ಲ. ನಮ್ ಪ್ರೀತಿ ವಿಷಯನ ಕೈಲಾಶ್ ಅವ್ರಿಗೆ ಹೇಳಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ಅಮರ್ ಅಂದ್ರೆ ತುಂಬಾ ಗ್ರೇಟ್ ವ್ಯಕ್ತಿ ಅನ್ಕೊಂಡಿದ್ದೆ. 10 ಜನಕ್ಕೆ ಆದರ್ಶವಾಗಿ ನಿಲ್ಲೋ ಉನ್ನತ ವ್ಯಕ್ತಿತ್ವ ಇರೋನು ಅನ್ಕೊಂಡಿದ್ದೆ. ಯಾಕೆ ಇಷ್ಟೊಂದು ಚೀಪಾಗಿ ನಡ್ಕೋತಿದ್ಯಾ? ಸಾಕು, ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡು ನಿನ್ ಜೀವನನ ನೀನ್ ನೋಡ್ಕೋ. ರಾಧಿಕಾ, ಅಮರ್, ನನ್ನ ಮುಟ್ಟಿದ್ರೆ ಚೆನ್ನಾಗಿರಲ್ಲ. ಅಷ್ಟೇ ಅಲ್ಲ, ಇನ್ನೊಂದ್ಸಲ ನನ್ನ ಮೀಟ್ ಮಾಡ್ಬೇಕು ಅಂತಾಗ್ಲಿ, ನನ್ನ ಸ್ವಂತ ಮಾಡ್ಕೋಬೇಕು ಅಂತಾಗ್ಲಿ ಪ್ರಯತ್ನ ಪಟ್ರೆ ನಾನ್ ಖಂಡಿತ ಸುಮ್ನೆ ಇರಲ್ಲ. ಕಾಲೇಜಲ್ಲಿ ಮೊದಲನೇ ಸಲ ಆ ಹುಡುಗಿನ ನೋಡಿದ ಕೂಡ್ಲೆ ಆ ಹುಡುಗಿ ಜೊತೆನೆ ಜೀವನ ಅಂತ ನಾನು ಫಿಕ್ಸ್ ಆಗ್ಬಿಟ್ಟೆ. ಒಬ್ಬ ಕವಿ ವರ್ಣಿಸಿರೋ ಥರ ಆ ಅಂದ ಕಲೆನೇ ಇಲ್ದಿರೋ ಚಂದಮಾಮನ್ ಥರ ಅನ್ನಿಸ್ಬಿಡ್ತು. ಮಾತಲ್ಲಿ ವರ್ಣಿಸಿದ್ರಿ ಓಕೆ, ಕಣ್ಣಾರೆ ನೋಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ವೆಲ್ಕಮ್ ರಾಧಿಕಾ ಅವರೇ, ವೆಲ್ಕಮ್. ನೀವ್ ಪ್ರೀತಿಸಿರೋ ಹುಡುಗಿಗೆ ಮದ್ವೆ ಆಗಿದೆ ಅಲ್ವಾ? ಕೈಲಾಶ್ ಅವರೇ, ನಿಮ್ಮನ್ನೇ ಏನ್ ಯೋಚನೆ ಮಾಡ್ತಿದ್ದೀರಾ? ಅಮರ್, ಅಮರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಮರ್ ಬಗ್ಗೆನಾ? ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದೇನಿದೆ? ಪ್ರೀತಿ. ಬರ್ತ್ಡೇ ಪಾರ್ಟಿಲಿ ಅಮರ್ ಅವನ್ ಪ್ರೀತಿ ಬಗ್ಗೆ, ಪ್ರೇಯಸಿ ಬಗ್ಗೆ ಹೇಳ್ತಾ ಇದ್ರೆ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆಯಾ ಅನ್ನಿಸ್ತು. ಅಮರ್ ಅವನ್ ಪ್ರೇಯಸಿನ ಅಷ್ಟೆಲ್ಲ ಆರಾಧಿಸ್ತಾನಲ್ಲ ಅನ್ನೋ ಭಾವನೆ ಮನ್ಸಲ್ಲಿ ಅಚ್ಚೊತ್ ಬಿಟ್ಟಿದೆ. ನನಗೆ ಅಮ್ಮನ್ ಪ್ರೀತಿಲಿರೋ ಮಾಧುರ್ಯ ಗೊತ್ತಿದ್ರು ಹುಡುಗಿ ಪ್ರೀತಿಲ್ ಸಿಗೋ ಮಧುರಾನುಭಾವ ಗೊತ್ತಿಲ್ಲ. ನಮ್ಮ ಮದುವೆ ಆದ್ಮೇಲೆ ನಿನ್ ಮೂಲಕ ಈಗೀಗ ಅದರ ಅನುಭವ ಸಿಗ್ತಿದೆ.
ಪ್ರೀತಿ ಅಂದ್ರೆ ಏನು ರಾಧಿಕಾ? ಪ್ರೀತಿ ಅಂದ್ರೆ ಪ್ರೇರೇಪಿಸೋ ಮನಸ್ಸು. ಪ್ರೀತಿ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಬದುಕ್ತೀವಿ ಅನ್ನೋ ನಂಬಿಕೆ. ಪ್ರೀತಿ ಅಂದ್ರೆ ಒಬ್ರಿಗೊಬ್ರು ಜೊತೆಲಿದ್ದೀವಿ ಅನ್ನೋ ಧೈರ್ಯ. ಪ್ರೀತಿ ಅಂದ್ರೆ ದೊಡ್ಡವ್ರನ್ನ ಒಪ್ಸೋದಕ್ ನಡೆಸೋ ಮಾನಸಿಕ ಸಂಘರ್ಷ. ಪ್ರೀತಿ ಅಂದ್ರೆ ಗೆಲ್ಬೇಕು ಅಂತ ನಡೆಸೋ ಯುದ್ಧ. ಅಂದ್ರೆ ನೀನ್ ಹೇಳೋ ಪ್ರಕಾರ ಪ್ರೀತಿ ಅಂದ್ರೆ ಜನ್ಮ ಜನ್ಮಕ್ಕೂ ಮುರಿದೇರೋಂತಹ ಬಂಧ, ಹೌದಲ್ವಾ? ಅದಕ್ಕೆ ಅಮರ್ ಅವನ್ ಪ್ರೇಯಸಿಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಇನ್ನೂ ಅವಳನ್ನ ಮರೆಯಕ್ಕಾಗ್ದೆ ಆ ಹುಡುಗಿ ಧ್ಯಾನದಲ್ಲೇ ಇದ್ದಾನೆ. ಪ್ರೀತಿ ಬಗ್ಗೆ ನೀನ್ ಹೇಳಿರೋದ್ರ ಪ್ರಕಾರ ಹುಡುಗನ್ ಮನ್ಸು ಅವನ್ ಲವರ್ನ ಎಷ್ಟು ಆರಾಧಿಸ್ತಾ ಇರುತ್ತೋ ಹಾಗೇನೆ ಹುಡುಗಿ ಮನ್ಸು ಕೂಡ ಅವಳ ಲವರ್ನ ಅಷ್ಟೇ ಆರಾಧಿಸ್ತಾ ಇರತ್ತಲ್ವಾ? ಮತ್ತೆ ಮನ್ಸಿನ ತುಂಬಾ ಪ್ರೀತಿಸಿದ ಹುಡುಗನ್ನೇ ತುಂಬಿಕೊಂಡು ಮದ್ವೆ ಆಗಿರೋ ಆ ಹುಡುಗಿ ಗಂಡನ್ ಜೊತೆ ಹೇಗ್ ಸಂಸಾರ ಮಾಡಕ್ಕಾಗುತ್ತೆ? ಹೇಗ ಅವನ್ ಪ್ರೀತಿನ ಮರೆಯಕ್ಕಾಗುತ್ತೆ? ಅದೇ ತಪ್ಪು. ಮರೆವು ಅನ್ನೋದು ಮನುಷ್ಯಂಗೆ ದೇವ್ರು ಕೊಟ್ಟಿರೋ ವರ. ಅದೇನಾದ್ರೂ ಇಲ್ದೇ ಇದ್ದಿದ್ರೆ ಮನಃಶಾಂತಿನೇ ಇರ್ತಿರ್ಲಿಲ್ಲ. ಮರೆವು ಇಲ್ದೇ ಹೋಗಿದ್ರೆ ನಮ್ ನೋವು ಮುಂದಕ್ಕೆ ಹೆಜ್ಜೆ ಇಡಕ್ ಬಿಡ್ತಿರ್ಲಿಲ್ಲ. ಪ್ರೀತಿ ತುಂಬಾ ದೊಡ್ಡ ಕೈಲಾಶ್ ಅವ್ರೆ. ಆದ್ರೆ ಜೀವನ ಅದಕ್ಕಿಂತ ದೊಡ್ಡದು. ಅದಕ್ಕೂ ಮೀರಿ ಧರ್ಮ ಇನ್ನೂ ದೊಡ್ಡದು. ಪ್ರೀತಿಗಿಂತ ವಿಧಿ ಬರಹ ತುಂಬಾ ಬಲಶಾಲಿ. ಪರಿಸ್ಥಿತಿಗಳು ಆ ಪ್ರೀತಿ ಗೆಲ್ಲೋಕೆ ಸಹಕಾರ ಕೊಡದೇ ಇರಬಹುದು. ಪ್ರೇಮಿಗಳು ಮದುವೆ ಮಾಡ್ಕೊಳ್ಳೋಕೆ ಅಡ್ಡ ಬರಬಹುದು. ಪ್ರೀತಿಸಿರೋ ಹುಡುಗಿ ಮತ್ತೊಬ್ಬರನ್ನ ಮದುವೆ ಮಾಡ್ಕೊಂಡ್ಮೇಲೂ ಕೂಡ ಪ್ರೀತಿಸಿದ ಹುಡುಗನ್ನ ಹಾಗೆ ಮನ್ಸಲ್ಲಿ ಇಟ್ಕೊಂಡು ಬಾಳೋದು ತುಂಬಾ ದೊಡ್ಡ ತಪ್ಪು. ಒಂದ್ ಹೆಣ್ಣು ವೇದ ಮಂತ್ರಗಳ ಸಾಕ್ಷಿಯಾಗಿ ನಡೆದಿರೋ ಮದ್ವೆನ ನಿಜ ಅನ್ಕೊಂಡು ಮನಸ ವಾಚ ಕರ್ಮೇಣ ಗಂಡನ್ ಜೊತೆ ಸಂಸಾರನ ನಡೆಸಲೇಬೇಕು. ಮದ್ವೆ ಅನ್ನೋ ಬಂಧಕ್ಕೆ ನ್ಯಾಯ ಒದಗಿಸ್ಬೇಕು. ಹಾಗ್ ಮಾಡೋದ್ ಬಿಟ್ಟು ಪ್ರೀತಿಸಿದ ಹುಡುಗನ್ನೇ ಮದ್ವೆ ಆದ್ಮೇಲೂ ನೆನೆಸ್ಕೊಂಡ್ರೆ ಕಟ್ಕೊಂಡಿರೋ ಗಂಡಂಗೆ ದ್ರೋಹ ಮಾಡಿದ ಹಾಗೆ, ಹೆಗಲ್ ಮೇಲಿರೋ ಜವಾಬ್ದಾರಿನ ಗಾಳಿಗ್ ತೂರ್ದ ಹಾಗೆ. ಅಂತ ಒಂದ್ ಹೆಣ್ಣನ್ನ ಆ ದೇವ್ರು ಕೂಡ ಕ್ಷಮಿಸಲ್ಲ. ವಾವ್, ಎಷ್ಟು ಅದ್ಭುತವಾಗಿ ಹೇಳ್ದೆ. ಪ್ರೀತಿಲ್ ಫೇಲ್ ಆಗಿ ಬೇರೆ ಮದ್ವೆ ಮಾಡ್ಕೊಳ್ಳೋ ಪ್ರತಿ ಹೆಣ್ಣು ಕೂಡ ಮದ್ವೆ ಆದ್ಮೇಲೆ ಧರ್ಮನ ಹೀಗೆ ಪಾಲಿಸ್ಬೇಕು ಅಂತ ನಿನ್ ಹತ್ರ ಬಂದ್ ಕಲ್ತ್ಕೋಬೇಕು. ಅಮರ್ ಅವನ್ ಪ್ರೇಯಸಿನ ಪ್ರೀತಿಸೋ ಥರಾನೇ ನಾನು ಕೂಡ ನಿನ್ ಮೇಲೆ ಅಷ್ಟೇ ಪ್ರೀತಿನ, ಅಷ್ಟೇ ಆರಾಧನಾ ಭಾವನ ನನ್ ಮನ್ಸಲ್ಲಿಟ್ಕೊಂಡಿದ್ದೀನಿ. ನೀನ್ ಯಾವಾಗ್ಲೂ ನನ್ ಜೊತೆನೇ ಇರ್ತೀಯಾ? ಪವಿತ್ರವಾದ ಅಗ್ನಿ ಸಾಕ್ಷಿಯಾಗಿ ನಿಮ್ ಕಿರುಬೆರಳು ಹಿಡ್ಕೊಂಡು 7 ಹೆಜ್ಜೆ ನಡೆದಿರೋ ನಾನು ಕಷ್ಟ ಸುಖದಲ್ಲಿ ನಿಮ್ ಜೊತೆನೆ ನಡೀತಾ ನನ್ ಕೊನೆ ಉಸಿರಿರೋವರೆಗೂ ಜೊತೆಲೇ ಇರ್ತೀನಿ. ಥ್ಯಾಂಕ್ ಯು ರಾಧಿಕಾ. ಮತ್ತೆ ಅಮರ್ ಸಮಸ್ಯೆಗೆ ಪರಿಹಾರ ಏನು? ಮದ್ವೆನಾ? ಹೌದು.
ಅಮರ್ ಮತ್ತೊಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಅವನ್ ಪ್ರೀತಿನ ಹೆಂಡತಿಗ್ ಕೊಡ್ಬೇಕು. ಹೆಂಡತಿ ಪ್ರೀತಿನ ತಾನು ಪಡ್ಕೊಂಡು ಜೀವನದಲ್ಲಿ ಮುಂದೆ ಬರಬೇಕು. ಸರಿಯಾಗಿ ಹೇಳ್ದೆ. ಅಮರ್ ಮದ್ವೆ ಮಾಡ್ಕೊಂಡ್ರೇನೆ ಅವನ್ ಭವಿಷ್ಯ ಚೆನ್ನಾಗಿರುತ್ತೆ. ಸರಿ, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ನಾನ್ ನೀರ್ ಬಾಟಲ್ ತಗೊಂಡ್ ಬರ್ತೀನಿ, ಹೋಗಿರಿ. ಹ್ಮ್ ಹ್ಮ್. ಲೇ ಅಮರ್, ಯಾಕ್ ಮಗ ಬರ್ತಾ ಬರ್ತಾ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾ ಇದ್ಯಾ? ಮೊದ್ಲು ರಾಧಿಕಾ ಮನ್ಸಲ್ಲಿ ಒಬ್ಬ ಪ್ರೇಮಿಯಾಗಿ ಉಳ್ಕೊಂಡಿದ್ ನೀನು ಅವಳ ಮದ್ವೆ ಅಂದ್ಮೇಲೆ ಒಬ್ಬ ಹಿತೈಷಿ ಆದೆ, ಫ್ರೆಂಡೂ ಆದೆ. ಈಗ ನಿನ್ ನಡವಳಿಕೆಯಿಂದ ಆ ಸ್ಥಾನನೂ ಕಳ್ಕೊತಿದ್ಯಾ. ಇಷ್ಟೆಲ್ಲ ಮಾಡಿ ನೀನ್ ಸಾಧಿಸಿದ್ದಾದ್ರೂ ಏನ್ ಹೇಳು? ನೀನ್ ಎಷ್ಟೇ ಪ್ರಯತ್ನ ಪಟ್ರು ರಾಧಿಕಾ ಅಂತೂ ನಿನ್ ಸ್ವಂತ ಆಗಲ್ಲ ಮಗ. ನನ್ ಮಾತ್ ಕೇಳು, ರಾಧಿಕಾ ಹೇಳ್ದಾಗೆ ಯಾರನ್ನಾರು ಮದ್ವೆ ಮಾಡ್ಕೊ ಮಗ, ಎಲ್ಲ ಸರಿ ಹೋಗುತ್ತೆ ಕಣೋ. ನಾನ್ ಮದ್ವೆ ಮಾಡ್ಕೊಂಡ್ರೆ ನೀನ್ ಹ್ಯಾಪಿಯಾಗಿ ಫೀಲ್ ಆಗ್ತೀಯಾ ಸಾಯಿ? ನಾನೊಬ್ನೇ ಅಲ್ಲ ಕಣೋ, ನಿಮ್ ಫ್ಯಾಮಿಲಿ, ರಾಧಿಕಾ ಎಲ್ರೂ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಮಗ. ಫ್ರೆಂಡ್ ಆಗಿ ನಿಂಗೆ ತೊಂದರೆ ಕೊಟ್ಟಿದ್ದೀನಿ. ಎಷ್ಟೇ ಹೇಳಿದ್ರು ಕೇಳ್ದಿರಾ ರಾಧಿಕಾ ಹಿಂದೆ ಬಿದ್ದು ಅವಳಿಗೂ ತೊಂದರೆ ಕೊಟ್ಟಿದ್ದೀನಿ. ಸರಿ ಮಗ, ನೀನ್ ಹೇಳ್ದ ಹಾಗೇನೆ ನಾನ್ ಮದ್ವೆ ಮಾಡ್ಕೋತೀನಿ. ನಿಜವಾಗ್ಲೂನಾ? ಹೌದ್ ಸಾಯಿ, ನಾನ್ ಮದ್ವೆ ಮಾಡ್ಕೋತೀನಿ. ಹಲೋ ಸಾಯಿ. ರಾತ್ರಿ ನೀನ್ ಆಡಿದ ಮಾತು ಅವನ್ ಮನ್ಸಿಗೆ ಚೆನ್ನಾಗ್ ನಾಟಿದೆ ಅನ್ಸುತ್ತೆ ರಾಧಿಕಾ. ಇದು ನಿಜವಾಗ್ಲೂ ಗುಡ್ ನ್ಯೂಸೇ ಸಾಯಿ. ಒಂದ್ ರೀತಿಲಿ ನನ್ನಿಂದನೇ ಅಮರ್ ಹಾಗಾಗ್ಬಿಟ್ಟ ಅನ್ನೋ ನೋವು ಒಂದ್ ಕಡೆ, ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ ಅನ್ನೋ ಟೆನ್ಷನ್ ಇನ್ನೊಂದ್ ಕಡೆ. ಆ ಸಂಕಟದ ಮಧ್ಯೆ ಇಲ್ಲಿ ನಾನು ಮನಸ್ಫೂರ್ತಿಯಾಗಿ ನನ್ನ ಜವಾಬ್ದಾರಿ ನಿಭಾಯಿಸಕ್ ಆಗ್ತಿರ್ಲಿಲ್ಲ. ಇವಾಗ ಗುಡ್ ನ್ಯೂಸ್ ಹೇಳಿ ನನ್ ಮನ್ಸಿನ ಭಾರ ಇಳಿಸಿದ್ಯಾ. ಈಗ ಎಲ್ಲಾ ಸಂಕಟನೂ ದೂರ ಆಯ್ತು. ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ಸೋ ಮಚ್. ಇಡ್ತೀನಿ ರಾಧಿಕಾ. ಆಯ್ತು ಸಾಯಿ. ಚಲಪತಿ, ಚಲಪತಿ, ಇವನ್ ಯಾಕೆ ಬಂದ? ನಾನು ಇಲ್ಲಿದ್ದೀನಿ ಅಂತ ಇವನ್ಗೆ ಹೇಗ್ ಗೊತ್ತಾಯ್ತು? ಲೋ ರಾಮದಾಸು, ಚಲಪತಿ, ಇಲ್ಲಿ ಮೇಲೆ ಮೇಲೆ ಮೇಲ್ಗಡೆ ಇದೆಯಾ?
ಬರ ಕೆಳಗೆ. ಬರ್ತಿದ್ದೀನಿ, ಅಲ್ಲೇ ಇರೋ. ಬಂದ್ಬಿಟ್ಟೆ. ಇಲ್ಲಿಗೆ ಯಾಕೆ ಬರೋದಿಕ್ ಹೋದೋ ಮರ ಏನೇನೋ? ರಾಮದಾಸು ನಡಿ, ಹೊರಗಡೆ ಹೋಗಿ ಮಾತಾಡೋಣ. ನಡಿ. ಎಷ್ಟು ದಿನ ನಿನ್ ನಾಟಕ ಮಾಡಿ ಸಾಕ್ಬಿಡ. ಒಳಗಡೆ ನಡಿ, ನಿನ್ ಮರ್ಯಾದೆ ತೆಗಿತೀನಿ. ರಾಮದಾಸು ಬೇಡ. ನಡಿ, ಹೊರಗಡೆ ಮಾತಾಡೋಣ. ನಡಿ ನಡಿ ನಡಿ. ಏನ್ ರಾಮದಾಸು, ಇಷ್ಟು ಚಿಕ್ಕ ವಿಷಯಕ್ಕೆ ಮನೆವರೆಗೂ ಬಂದ್ರೆ ಹೇಗೇಳು? ನನ್ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಎಲ್ಲೇ ಇದ್ರು ಹುಡ್ಕೊಂಡ್ ಬಂದು ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತಿರ್ಲಿಲ್ವಾ? ಈ ವಿಷಯ ನನ್ ತಂಗಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಏನೋ ನೀನ್ ಕೊಡೋದಿಲ್ಲ ಅಲ್ವೋ? ನನ್ನ ಹತ್ರ ಸಾಲ ಮಾಡ್ಕೊಂಡು ಹೇಳ್ದೆ ಕೇಳ್ದೆ ಪರಾರಿಯಾಗಿ ಇವಾಗ ನಾಟಕ ಆಡ್ತಾ ಇದ್ಯಾ ನೀನು? ಫೋನ್ ಮಾಡಿದ್ರೆ ತೆಗಿಯಕೇನಲ್ಲ? ಊರೂರು ಹುಡುಕ್ದಾಗ ತಂಗಿ ಮನೇಲಿದ್ಯಾ ಅಂತ ಗೊತ್ತಾಯ್ತು. ನನ್ ದುಡ್ಡು ನೀರು ಕೊಡ್ತೀಯೋ ಇಲ್ಲ ಅವರೇ ಕೊಡ್ತಾರೋ? ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಇವತ್ತು. ರಾಧಾ ಅಂತ ಮಾಡ್ಬೇಡ ಕಣೋ, ಸ್ವಲ್ಪ ದಿನ ಟೈಮ್ ಕೊಡು, ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ. ಊರ್ ತುಂಬಾ ಸಾಲ ಮಾಡ್ಕೊಂಡು ತಲೆ ಮರ್ಸ್ಕೊಂಡವ್ ನೀನು. ನಿನ್ ಮಾತು ಹೆಂಗೋ ನಂಬೋದು? ಇವತ್ ನನ್ ದುಡ್ಡನ್ನ ನೀನೇ ಕೊಡ್ತೀಯಾ ಇಲ್ಲ ನಿನ್ ತಂಗಿನ ಕೇಳಿಸ್ಕೊಳ್ಳ? ಅಣ್ಣ, ಇದೊಂದ್ಸಲ ಬಿಟ್ಬಿಡಿ. ಹೆಣ್ಸು ನನ್ ಮುಖ ನೋಡಾದ್ರೂ ಒಂದಷ್ಟು ದಿನ ಟೈಮ್ ಕೊಡಿ. ಖಂಡಿತ ನಿಮ್ ಬಾಕಿ ತೀರಿಸ್ತೀವಿ. ದಯವಿಟ್ಟು ಜಗಳ ಮಾಡ್ಬೇಡಿ, ನಿಮಗ್ ಕೈ ಮುಗಿತೀನಿ. ಆ ಅಮ್ಮನ ಮಕ್ಕ ನೋಡಿ ಒಂದ್ ವಾರ ಟೈಮ್ ಕೊಡ್ತಾ ಇದ್ದೀನಿ. ಮರ್ಯಾದೆಯಾಗಿ ನನ್ ಬಾಕಿ ತೀರಿಸ್ತಾ ಇದ್ರೆ ನಿಂಗೊಂದ್ ಗತಿ ಕಾಣಿಸ್ತೀನಿ. ಹುಷಾರು. ಏನಯ್ಯ, ಇಲ್ಲಿವರೆಗೂನು ಸಿಕ್ಕಿದ್ ಕಡೆ ಸಾಲ ಮಾಡಿ ನಮಗ್ ನರ್ಕ ತೋರ್ಸಿದ್ಯಾ? ಇಷ್ಟು ದಿನಕ್ಕೆ ದೇವ್ರ ದಯದಿಂದ ನಿನ್ ತಂಗಿ ಆಸ್ತಿ ಅನ್ಭವಿಸೋ ಅವಕಾಶ ಸಿಕ್ಕಿದೆ. ಎಲ್ಲೂ ಕೂಡ ನಮ್ಮನ್ ನೆಮ್ಮದಿಯಾಗಿರಕ್ ಬಿಡಲ್ವಾ? ಅದನ್ನೆಲ್ಲ ಬಿಡೆ. ನಾವ್ ಇಲ್ಲಿದೀವಿ ಅಂತ ಇವನ್ಗೆ ಹೆಂಗ್ ಗೊತ್ತಾಯ್ತು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಹೇಗಾದ್ರೂ ದುಡ್ಡು ಹೊಂದಿಸಿ ಅವ್ನ್ ಮುಖಕ್ ಬಿಸಾಕ್ತೀನಿ ಬಿಡು. ಕ್ಯಾತೆ ತೆಗಿಯೋದ್ ಬಿಟ್ಟು ಸುಮ್ನೆ ಒಳಗಡೆ ಹೋಗು. ಇದಕ್ಕೇನ್ ಕಮ್ಮಿ ಇಲ್ಲ ಬಿಡು. ಅಯ್ಯೋ, ನೀವ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಹಾಲ್ ಕುಡೀರಿ. ಥ್ಯಾಂಕ್ಸ್. ಅಯ್ಯೋ, ಇಟ್ಸ್ ಓಕೆ. ನೀನ್ ನೀವ್ ಯಾಕೆ ಹಾಲ್ ಇದನ್ನ ಕುಡೀರಿ. ಮಾಡ್ತಿದ್ಯಾ? ನಾನೇ ಮಾಡ್ಕೋತೀನಿ. ಪರವಾಗಿಲ್ಲ ರೀ, ನೀವ್ ಮೊದ್ಲು ಹಾಲ್ ಕುಡೀರಿ. ಕುಡೀರಿ. ಆ, ನೀನ್ ಈ ತರ ಪ್ರೀತಿಯಿಂದ ನನಗೆ ಹೆಲ್ಪ್ ಮಾಡ್ತಿದ್ರೆ ಆಫೀಸಲ್ಲೂ ಕೂಡ ನೀನು ನನ್ನ ಪಕ್ಕದಲ್ಲೇ ಇದ್ದ ಹಾಗೆ ಅನ್ಸುತ್ತೆ, ಗೊತ್ತಾ? ಆದ್ರೆ ಯಾಕೋ ಇವತ್ತು ಆಫೀಸಿಗೆ ಹೋಗ್ಬೇಕು ಅನ್ನಿಸ್ತಿಲ್ಲ. ದಿನ ಪೂರ್ತಿ ನಿನ್ ಜೊತೆನೇ ಇರ್ಬೇಕು ಅನ್ನಿಸ್ತಿದೆ. ಏನಂತ್ಯಾ? ತುಂಬಾ ಮುಖ್ಯವಾದ ಮೀಟಿಂಗ್ ಇದೆ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ಹೋಗೋದ್ ತಪ್ಪಿದ್ದಲ್ಲ ಅಂತೀನಿ. ಅದ್ರಲ್ಲೇನಿದೆ? ನಾನ್ ನಡೆಸ್ತಿರೋ ಮೀಟಿಂಗ್ ಅಲ್ವಾ, ನಾಳೆಗ್ ಪೋಸ್ಟ್ಪೋನ್ ಮಾಡ್ತೀನಿ. ಅತ್ತೆ ಅವ್ರಿಗೆ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಮೊದ್ಲು ನೀವು ಆಫೀಸ್ಗೆ ಹೊರಡಿ. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಒಂದು ಸಲ ಯೋಚನೆ ಮಾಡ್ಬಾರ್ದಾ ಪ್ಲೀಸ್? ಬಾಯ್, ನಡೀರಿ.